ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾವು 3 ಚಾನಲ್ನ ನಾವು ಯಾವ ಥರ ನಾವು ಬೇಗ ನಾವು ಮೋನೋ ಮೋನೋ ಅಂದರೆ ಮಾನಿಟೈಸನ್ ಆನ್ ಮಾಡಿಕೊಂಡು ಅಂತ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 3 ತಿಂಗಳಿಗೆ ನಾನು ಇದು ಮಾಡಿದ್ದೀನಿ. ಒಂದು ಚಾನಲ್ ಬಂದು 3 ತಿಂಗಳಿಗೆ ಮೋನೋ ಆಯಿತು, ನಮ್ಮನ ಕುಕಿಂಗ್ ಯೂಟ್ಯೂಬ್ ಚಾನಲು. ನಮ್ಮನ ವಿಜಯ್ ಕುಮಾರ್ ಬಂದು 5 ತಿಂಗಳಿಗೆ ಮೋನೋ ಆಯಿತು. ಈ ಚಾನಲ್ಲು ಅಂದರೆ ದಿಯಾ ಕುಕ್ಕಿಂಗ್ ಚಾನಲ್ ಬಂದು ಕರೆಕ್ಟಾಗಿ 3 ತಿಂಗಳು ಕರೆಕ್ಟಾಗಿ ಆಗಿದೆ. ಒಂದು ದಿನ ಹೆಚ್ಚು ಕಮ್ಮಿ ಇಲ್ಲ, ನನಗೆ ಒಂದು ದಿನವೂ ಹೆಚ್ಚು ಕಮ್ಮಿ ಇಲ್ಲ. ಯುಗಾದಿ ಹಬ್ಬ ಆದ ಬೆಳಗ್ಗೆಗೆ 20ನೇ ತಾರೀಕು, ಯುಗಾದಿ ಮಾರ್ಚ್ 20ನೇ ತಾರೀಕು, ಮಾರ್ಚ್ 20ನೇ ತಾರೀಕು ಸ್ಟಾರ್ಟ್ ಮಾಡಿದೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್ 20ನೇ ತಾರೀಕು ಕಂಪ್ಲೀಟ್ ಮಾಡಿದ್ದೀನಿ. 4000 ವಾಚ್ ಅವರು, 1000 ಸಬ್ಸ್ಕ್ರೈಬರು ನಾನು ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ತುಂಬ ಜನ ಹೇಳ್ತಾರೆ ನಮಗೆ ಮೋನೋ ಅದು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ನೀವು ಹೇಗೆ ಮಾಡ್ತೀರಾ ಅಂತ. ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಮಗಂತೂ ತುಂಬಾ ಖುಷಿ ಆಯ್ತದೆ. ಅಷ್ಟು ಬೇಗ ಮೋನೋ ನನಗೆ ಅಂದ್ಕೊಂಡೇ ಇರಲಿಲ್ಲ ನಾವು ಇಷ್ಟು ಬೇಗ ಮೋನೋ ಆಗುತ್ತೆ. ಯಾಕೆ ಅಂದರೆ ಮೋನೋ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂದರೆ ಈ ಚಾನಲ್ ಬಂದು ದಿಯಾ ಕುಕ್ಕಿಂಗ್ ಚಾನಲ್ ಬಂದು 1.5 ವರ್ಷ 1.25 ವರ್ಷ ಆಗಿತ್ತು ಚಾನಲ್ಲು ಇದಾಗಿ. ಯಾವುದು ಚಾನಲ್ ಓಪನ್ ಮಾಡಿ ಅಷ್ಟು ದಿನ ಆಗಿತ್ತು. ಅಷ್ಟು ದಿನ ಆಗಬೇಕಾದ್ರೆ ತುಂಬ ಜನ ಅಂತಾರೆ ನಾವು ಸ್ಟಾಪ್ ಮಾಡಿರೋ ಚಾನಲ್ ಆಗುತ್ತೋ ಇಲ್ವೋ ಅಂತ ತುಂಬ ಜನ ಇದು ಮಾಡಿರ್ತಾರೆ. ಏಕೆಂದರೆ ನಿಲ್ಲಿಸ್ಬಿಟ್ಟಿರ್ತಾರಲ್ಲ ಚಾನಲ್ನ. ನಾವು ಅದೇ ಥರ ಈ ಚಾನಲ್ ನಿಲ್ಲಿಸಿದ್ದು. ದಿಯಾ ಕುಕ್ಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಒಂದು 5-6 ವೀಡಿಯೋ ಶಾರ್ಟ್ಸ್ ವೀಡಿಯೋ ಹಾಕಿದ್ದು, 2 ಲಾಂಗ್ ವೀಡಿಯೋ ಹಾಕಿದ್ದು. ಆ ಲಾಂಗ್ ವೀಡಿಯೋಗೆ ಒಂದು ಕಾಪಿರೈಟ್ ಬಂದಿತ್ತು, ಒಂದು ಏನು ಇರಲಿಲ್ಲ. ಬರೀ 2 ಲಾಂಗ್ ವೀಡಿಯೋ ಹಾಕಿದ್ದು. ನಮ್ಮ ಬೇಕಾದ್ರೆ ದಿಯಾ ಕುಕ್ಕಿಂಗ್ ಚಾನಲ್ನ ಚೆಕ್ ಮಾಡಿ. ದಿಯಾ ಕುಕ್ಕಿಂಗ್ ಚಾನಲ್ ಒಂದು ಕಾಪಿರೈಟ್ ಬಂದಿತ್ತು, ಒಂದು ಚಾನಲ್ ಇದೇನು ಒಂದು ವೀಡಿಯೋಗೆ ಏನೂ ಆಗಿರಲಿಲ್ಲ. ನಾವು ಕಾಪಿರೈಟ್ ಬರ್ತಾರಂತ ಬಿಟ್ಬಿಟ್ಟಿದ್ದೋ, ಬೇಡ ಈ ಚಾನಲ್ ಏನಕ್ಕೆ, ಸುಮ್ಮನೆ ನಮ್ಗೆ ಸಾಕು ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲು ದಿಯಾ ಕುಕ್ಕಿಂಗ್ ಚಾನಲ್ಲೇ ಸಾಕಲ್ವ ಅಂದ್ಕೊಂಡು ನಿಲ್ಲಿಸಿರ್ಬೇಕಾದ್ರೆ ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಡೈಲಿ ಲೈವ್ ಮಾಡ್ತಾಯಿದ್ದೆ. ಡೈಲಿ ಲೈವ್ ಮಾಡಬೇಕಾದ್ರೆ ತುಂಬ ಜನ ಪರಿಚಯ ಆಗಿದ್ದರು. ಹೊಸ ಜನ ಅಲ್ಲ, ತುಂಬ ಜನ ಪರಿಚಯ ಆಗಿದ್ದರು. ನನ್ನ ಲೈವ್ ಮಾಡೋದೇ ಕಾಯ್ತಾಯಿದ್ರು ಪಾಪ ಅವರು. ಏನೋ ತಮಾಷೆಗೆ ಮಾತಾಡ್ಕೊಂಡು 9:30 ಸ್ಟಾರ್ಟ್ ಮಾಡ್ತು ಅಂದರೆ ಒಂದು 12:30 ತನಕನೂ ಲೈವಲ್ಲಿ ಮಾತಾಡ್ಕೊಂಡು ಯಾರಾದರೂ ಮೆಂಬರ್ಶಿಪ್ ತಗೊಳ್ಳೋರು, ಯಾರಾದರೂ ಸೂಪರ್ ಚಾಟ್ ಏನಾರು ಮಾಡ್ತಾಯಿದ್ರಲ್ವ. ಅದಕ್ಕೆ ನಾನೇನು ಮಾಡ್ತಾಯಿದ್ದೆ, ಡಾಲರ್ ಸರ ಬರಲಿ ಅದರಿಂದ ಅಂದ್ಕೊಂಡು ನಾನು ಲೈವ್ ಆನ್ ಮಾಡ್ತಾಯಿದ್ದೆ. ಆವಾಗ ಲೈವ್ ಆನ್ ಮಾಡಬೇಕಾದ್ರೆ ಬೇಜಾರು, ಅಯ್ಯೋ ಯಾರು ಇಷ್ಟೊತ್ತಂಗೆ ಈಗ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ನಾವು. ಇವ್ರ ಜೊತೆ ಏನು ಹೊಸಬ್ರು ಯಾರಾದರೂ ಬಂದರೆ ಸಬ್ಸ್ಕ್ರೈಬರ್ ಮಾಡಿಸ್ಕೋಬೋದು. ಅದೇನೆಂದರೆ ಹೊಸಬ್ರು ಬಂದರೆ ನಮ್ಮ ಚಾನಲ್ ಕನೆಕ್ಟ್ ಆಗ್ತಾರೆ. ಹೊಸಬ್ರು ಯಾರೂ ಬರ್ತಾನೆ ಇರಲಿಲ್ಲ, ಬರೀ ಅಳುಬ್ರೆ. ಯಾಕೆಂದರೆ ಗೊತ್ತಿರೋರು ಎಲ್ಲರೂ ಸುಮ್ಮನೆ ಮಾತಾಡ್ಕೊ ಟೈಮ್ ವೇಸ್ಟು. ನಾನು ಅಂದ್ಕೊಂಡೆ ಸುಮ್ಮನೆ ಟೈಮ್ ವೇಸ್ಟು, ಏನು ಮಾಡೋದು, ಇವರು ಮಾತಾಡ್ತಾನೆ ಮಲ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಇಲ್ಲ ಇನ್ನು ಸ್ವಲ್ಪ ಇರ್ರಿ, ನೀವು ಇನ್ನು ಸ್ವಲ್ಪ ಹೊತ್ತಿರ್ರಿ, ಲೈವ್ ಆನ್ ಇರಲಿ. ತುಂಬ ಜಾಸ್ತಿ ಅಂದರೆ ಸಚಿನ್ ಅಂತ ಒಂದು ಹುಡುಗ ಬರ್ತಾನೆ, ಅವನೇ ಅವನೇ ಹಂಗಂತ ಇದ್ದದ್ದು, ಲೈವ್ ಆಫ್ ಮಾಡಬೇಡ್ರಿ ಅಂತ. ನಾನೇನು ಮಾಡುವೆ, ಅಯ್ಯೋ ನನಗೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು, ಏನು ಮಾಡೋದು, ಇವ್ನು ಕಾಟ ತಡೆಯೋಕ್ಕಾಗೋದಿಲ್ವಲ್ಲ ಅಂದ್ಬಿಟ್ಟು ಎದ್ದೋಗ್ಬಿಟ್ಟು ಸೈಟಿಂದ ಬಂದು ಲೈವ್ ಕಟ್ ಮಾಡಿಬಿಡುವೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾಯಿದ್ದ ಪ್ಲೀಸ್ ಹೋಸ್ಟ್ ಲೈವ್ ಆನ್ ಮಾಡಿ ಅಂತ. ಅವತ್ತು ಯೋಚನೆ ಮಾಡಿದೆ, ಏನು ಹಿಂಗೆ ತಲೆ ತಿಂತಾರಲ್ಲ ಇವರು. ಸರಿ ಇದು ನಿಲ್ಲಿಸ್ಬಿಟ್ಟು ಇನ್ನೊಂದು ಚಾನಲ್ ಐತೆ, ಅದು 1.5 ವರ್ಷ 1.25 ವರ್ಷ ಆಗೈತಲ್ವ, ನೋಡವ ಅದರಲ್ಲೇ ಮಾತಾಡುವ. ಅವ್ರಿಗೆ ಬೇಜಾರೇನೋ ನಾವು ಮಾತಾಡಲಿಲ್ಲ ಅಂದರೆ ಸರಿ ಅದನ್ನೇ ಲೈವ್ ಆನ್ ಮಾಡಿ ಇಡವ ಅಂತ ಲೈವ್ ಆನ್ ಮಾಡಿಟ್ಟೆ. ಯಾವುದು ನಿಂತೋಗಿರೋ ಚಾನಲ್ನ ಯುಗಾದಿ ಹಬ್ಬ ಆಯಿತು. ಯುಗಾದಿ ಹಬ್ಬದ ದಿನವೇ ಯುಗಾದಿ ಹಬ್ಬ ನಾಳೆ ಅಂತ ಲೈವ್ಗೆ ಇದು ಮಾಡಿದೆ. ಅಂದರೆ ನಾವು ಲೈವ್ ಆನ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಅಂದರೆ 70-72 ಜನ ಗಂಟೆ ಸಬ್ಸ್ಕ್ರೈಬರ್ ಇದ್ದರು. ಅದರಲ್ಲಿ ಲೈವ್ ಆನ್ ಆಗಲಿಲ್ಲ. ನಾನೇನು ಮಾಡಿದೆ, 1-2 ದಿವಸ ಲೈವ್ ನಿಲ್ಲಿಸ್ದೆ. ಅವನು ಯಾವಾಗಲೂ ಯಾಕೆ ಲೈವ್ ನಿಲ್ಲಿಸಿದ್ರಿ ಅಂತ ಇದು ಬೇಜಾರು ಅವನಿಗೆ. ಸರಿ ನಾನೇನು ಮಾಡಿದೆ, ಹಳೆ ಚಾನಲ್ ಇತ್ತಲ್ಲ ಅದನ್ನೇ ಲೈವ್ ಆನ್ ಮಾಡಿಡ್ತೀನಿ, ಅದೆಷ್ಟೊತ್ತು ಕುಯ್ತೀಯ ಅಲ್ಲೇ ಬಾ ನನ್ನ ಲೈವಲ್ಲಿ ಕುಯ್ಯಿ ಅಂದ್ಕೊಂಡು ಲೈವ್ ಆನ್ ಮಾಡಿಟ್ಟೆ. ಲೈವ್ ಆನ್ ಆಯಿತು ಯಾವಾಗ, ಯುಗಾದಿ ಹಬ್ಬ ಆದ ನೆಕ್ಸ್ಟ್ ಡೇ 20ನೇ ತಾರೀಕು, ಮಾರ್ಚ್ 20ನೇ ತಾರೀಕು ಲೈವ್ ಆನ್ ಆಯಿತು. ಏಪ್ರಿಲ್, ಮೇ, ಜೂನ್, ಏಪ್ರಿಲು, ಮೇ, ಜೂನ್ 20ಕ್ಕೆ ನಮಗೆ ಕಂಪ್ಲೀಟ್ ಆಗೋಯ್ತು. 10 ವಾರದಲ್ಲೇ ವಾಚ್ ಕಂಪ್ಲೀಟ್ ಆಗೋಯ್ತು. ಅಂದರೆ
ಇದು 2.5 ತಿಂಗಳಿಗೇ ನಮ್ಮದು ವಾಚ್ ಕಂಪ್ಲೀಟ್ ಆಗೋಯಿತು. ಚಾನಲ್ ಓಪನ್ ಮಾಡಿ ಅಂದರೆ ಅವತ್ತಿಂದ ನಾನು ಏನಕ್ಕೆ ನಾನು ಇದು ಮಾಡ್ಕೊಬಂದೆ ಅಂದರೆ, ತುಂಬ ಜನ ಹೇಳ್ತಾರೆ ಲೆಸ್ ಆಗ್ತಾಯಿದೆ ನಮ್ಮದು, ಒಂದು ವರ್ಷದ ಮೇಲಾಯಿತು ಚಾನಲ್ ಓಪನ್ ಮಾಡಿ, 1 ವರ್ಷದ ಮೇಲಾದರೆ ನಮಗೆ ಲೆಸ್ ಆಗುತ್ತಾ ಅಂತ ತುಂಬ ಜನ ಹೇಳ್ತಾಯಿದ್ರು. ಆದರೆ ನಮಗೆ ಏಕೆಂದರೆ 2 ಚಾನಲ್ ನಮ್ಗೆ ಆ ಥರ ಆಗಿರಲಿಲ್ವ, ನಮಗೆ ಗೊತ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಈ ಚಾನಲ್ ಓಪನ್ ಮಾಡಿದೆ. ಏಕೆಂದರೆ ಇದು 1.25 ವರ್ಷ ಆಗೈತೆ, ನೋಡವ ಇದೇನಾದ್ರು ಲೆಸ್ ಆಗುತ್ತಾ, ಸಬ್ಸ್ಕ್ರೈಬರ್ ಏನಾದ್ರು ಲೆಸ್ ಆಗ್ತಾರಾ, ಇಲ್ಲ ವಾಚ್ ಲೆಸ್ ಆಗುತ್ತಾ ನೋಡವ, ಈ ಥರ ಲೈವ್ ಮಾಡವ ಅಂದ್ಕೊಂಡು ಲೈವ್ ಆನ್ ಮಾಡಿಟ್ಟೆ 20ನೇ ತಾರೀಕು. 1 ಅವರು ಕೂಡ ನನಗೆ ಲೆಸ್ ಆಗಿಲ್ಲ, 1 ಅವರು ಲೆಸ್ ಆಗಿಲ್ಲ ನನಗೆ, ಆಯಿತಾ. ನಾನು ಹೆಂಗೆ ಮಾಡಿದೆ ಅಂದರೆ, ಪ್ರತಿದಿನ ಒಂದು ದಿನ ನಾನು ಲೈವ್ ನಿಲ್ಲಿಸಿಲ್ಲ. ಒಂದು ದಿನ ವೀಡಿಯೋ ಮಾತ್ರ ನಿಲ್ಲಿಸ್ತಾ ಇದ್ದೆ, ವೀಡಿಯೋ ಹಾಕೋಕ್ಕೆ. ಯಾಕೆಂದರೆ ನಮಗೆ 2 ಚಾನಲ್ಗೆ ನಾನು ವೀಡಿಯೋ ಸಹ ಹಾಕಬೇಕಾಯ್ತಲ್ಲ, ನನ್ನ ಕೆಲಸ ಬೇರೆ ಬ್ಯುಸಿ ಇದ್ದೆ. 2 ದಿನ 3 ದಿನ 1 ವಾರ 10 ದಿನ ಆದಮೇಲೆ ವೀಡಿಯೋಸ್ ಹಾಕ್ತಾಯಿದ್ದೆ. ಶಾರ್ಟ್ಸ್ ವೀಡಿಯೋ ಹಾಕ್ಕೊಂಡು ಹೋಗ್ತಾಯಿದ್ದೆ. ಡೈಲಿ ಒಂದಿನ ಬಿಟ್ಟು ಒಂದು ದಿವಸ, ಇಲ್ಲ ಡೈಲಿ ಹೆಂಗಾಗುತ್ತೆ ಹಂಗೆ ಶಾರ್ಟ್ಸ್ ವೀಡಿಯೋ ಅಂತ ನಾವು ನಿಲ್ಲಿಸಿರಲಿಲ್ಲ. ಶಾರ್ಟ್ಸ್ ವೀಡಿಯೋ ಹಾಕ್ಕೊಂಡು ಲೈವ್ ಹೋಗ್ತಾಯಿದ್ದೆ. ಲೈವ್ ಮಾತ್ರ ನೀವು ನೋಡ್ಬೋದು. ಕರೆಕ್ಟಾಗಿ 20ನೇ ತಾರೀಕಿಂದ ಅದೇ ಜೂನ್ 20ನೇ ತಾರೀಕು ಒಂದು ದಿನವೂ ಲೆಸ್ ಆಗಿಲ್ಲ, ಒಂದು ದಿನವೂ ಆಬ್ಸೆಂಟ್ ಇಲ್ಲ ಲೈವ್ಗೆ. ಅರ್ಥ ಆಯ್ತಾ? ಒಂದು ದಿನವೂ ನಾನು ಕೆಲಸಕ್ಕೆ ಹೋಗಿಲ್ಲ, ಬೇರೆ ಕಡೆ ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗಿದ್ದೀನಿ ಅಂದರೂ ನಾನು ಬಿಟ್ಟಿಲ್ಲ ಲೈವ್ ಮಾಡೋದ. ಅಲ್ಲೂ ಸುಧಾ ಆನ್ ಮಾಡಿದ್ದೀನಿ. ಎಷ್ಟೊತ್ತು ಮಾಡ್ತಾಯಿದ್ದೆ ಗೊತ್ತಾ? ಬೆಳಗ್ಗೆ 1.25 ಅವರ್ ಮಾಡ್ತಾಯಿದ್ದೆ, ಮಧ್ಯಾಹ್ನ 1.25 ಅವರ್ 1.5 ಗಂಟೆ ಮಾಡ್ತಾಯಿದ್ದೆ, ಮತ್ತು ಸಾಯಂಕಾಲ 9:30ಗೆ ಸ್ಟಾರ್ಟ್ ಮಾಡಿದ್ರೆ 1 ಗಂಟೆ 1:30 ಅಲ್ಲಿ ತನಕ ನಾನು ಲೈವ್ ಮಾಡ್ತಿದ್ದೆ. ಒಂದು ದಿನಕ್ಕೆ ನನಗೆ ರಾತ್ರಿ ಹೊತ್ತೇ ಒಂದು 3.25 ಅವರ್, ಒಂದು 3.5 ಗಂಟೆ ಟೈಮಲ್ಲಿ ಲೆಕ್ಕ ಹಾಕೊಂಡ್ರು 3.5 ಅದೊಂದು 2.5, 1.25 ಅವರ್ 1 ಅವರ್, ಅದು ಒಂದು 2.5 ಅಂದ್ರೆ 3.5 4 5 6 ಅವರ್ ಕಂಟಿನ್ಯೂಸ್ ಆಗಿ 6 ಅವರ್ 7 ಅವರ್ ಲೈವ್ ಮಾಡ್ಕೊಬಂದೆ. ಯಾವಾಗ 10 ವಾರ ತನಕ ನನಗೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗೋ ತನಕ ಒಂದು ದಿನಕ್ಕೆ 7 ಅವರ್ 8 ಅವರ್ ಲೈವ್ ಮಾಡ್ತಾಯಿದ್ದೆ. ಒಂದು 6 ಅವರ್ 7 ಅವರ್ ಮಾಡ್ತಾಯಿದ್ದೆ ನಾನು ಮಿನಿಮಮ್ಮು. ಯಾವಾಗ 4,000 ವಾಚ್ ಕಂಪ್ಲೀಟ್ ಆಗೋಯ್ತು, ಒಂದು ದಿನಕ್ಕೆ 2 ಸಲ ಮಾಡ್ತಾಯಿದ್ದೆ, ಬೆಳಿಗ್ಗೆ ಸಾಯಂಕಾಲ. ಮಧ್ಯಾಹ್ನ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ನಾನು ವೀಡಿಯೋಸ್ ಮಾಡಬೇಕಾಗಿತ್ತು, ನನಗೆ ಫೋನ್ ಸಿಗ್ತಾ ಇರಲಿಲ್ಲ. ಲೈವ್ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ವೀಡಿಯೋಸ್, ಯಾಕೆಂದರೆ 2 ಚಾನಲ್ಗೆ ವೀಡಿಯೋ ಮಾಡಬೇಕಲ್ಲ, ಆಮೇಲೆ 3 ಚಾನಲ್ಗೂ ಮಾಡಬೇಕು, ಅದಕ್ಕೆ ಶಾರ್ಟ್ಸ್ ವೀಡಿಯೋ ಆಗ್ತಾಯಿದ್ದು. ಅವಾಗ ಏನು ಮಾಡ್ತಾಯಿದ್ದೆ, ನನಗೆ ಯಾವಾಗ ವಾಚ್ ಕಂಪ್ಲೀಟ್ ಆಯಿತು ಆವಾಗ ನಾನು ಸ್ಟಾಪ್ ಮಾಡಿದೆ. ಅಂದರೆ 2 ಸಲ ಮಾಡ್ಕೊಬರ್ತಾಯಿದ್ದೆ, 2 ಸಲ. ಹಂಗೆ ಪ್ರತಿದಿನವೂ ಒಂದು ದಿನಕ್ಕೆ 3 ಸಲ ಲೈವ್ ಮಾಡ್ತಾಯಿದ್ದೆ. ಎಷ್ಟು ಬೇಗ ವಾಚ್ ಕಂಪ್ಲೀಟ್ ಆಯಿತು ಗೊತ್ತಾ? ನೀವು ಅಷ್ಟೇ ತುಂಬ ಜನ ಕೇಳ್ತಾಯಿದ್ದೀರ, ನೀವು ಯಾವ ಥರ ಮಾಡಿದ್ರಿ, ನಮಗೂ ಟಿಪ್ಸ್ ಹೇಳ್ರಿ ಅಂತ. ನಾನು ಮಾಡೋದನ್ನ ನೀವು ನಾನು ಯಾವ ಥರ ಮಾಡಿದೆ ಅದನ್ನು ನೀವು ಫಾಲೋ ಮಾಡಿರಿ, ಖಂಡಿತ ಆಗ್ತಾರೆ. ನೀವೇನು ಬೇರೆಯವ್ರಿಗೆ ಲೈವ್ ಸಪೋರ್ಟ್ಗೆ ಹೋಗಿ ಅವ್ರು ಬರ್ತಾರೆ ಅಂತ ಏನು ಆ ಥರ ಏನಿಲ್ಲ. ಯಾರಾದರೂ ಒಬ್ಬರು ಬರ್ತಾರೆ, ಯಾರಾದರೂ ಹೊಸ ಚಾನಲ್ ಮಾಡಿರೋರು ಬರ್ತಾರೆ, ಇಲ್ಲ ಸಪೋರ್ಟ್ ID ಇರ್ತಾರಲ್ಲ ಅವ್ರು ಬರ್ತಾರೆ, ಇಲ್ಲ ನಿಮಗೆ ಗೊತ್ತಿರೋರು ಬರ್ತಾರೆ. ನೀವು ಕಂಟಿನ್ಯೂಸ್ ಆಗಿ ಲೈವ್ ಮಾಡ್ಕೊಂಡೋಗಿ, ನೀವು ಯಾವ ಟೈಮ್ಗೆ ಲೈವ್ ಆನ್ ಮಾಡ್ತೀರಾ ಅದೇ ಟೈಮ್ಗೆ ಲೈವ್ ಆನ್ ಮಾಡಿ. ಯಾಕೆ ಅಂದರೆ ಇವಾಗ ನಾನು 9:00ವರೆಗೆ ಲೈವ್ ಆನ್ ಮಾಡ್ತಾಯಿದ್ದ, 9 ಗಂಟೆಗೆ ಲೈವ್ ಇರ್ತದೆ ಅಂತ ಜನಕ್ಕೆ ಗೊತ್ತಿತ್ತು. 9 ಗಂಟೆಗೆ ಇವ್ರು ಲೈವ್ ಆನ್ ಮಾಡ್ತಾರೆ ಅಂತ. ಅರ್ಥ ಆಯ್ತಾ? 1 ಗಂಟೆ 1:30ಗೆ ಒಂದು ಮನೆಗೆ ಹೋಗ್ತಾಯಿದ್ದೆ. ಅಲ್ಲಿ ಕರೆಕ್ಟಾಗಿ ನಾನು 1:30ಗೆ ಇವ್ರದ್ದು ಲೈವ್ ಇರ್ತದೆ ಅಂತ ಗೊತ್ತಿತ್ತು. ನಮ್ಮ ಸಬ್ಸ್ಕ್ರೈಬರ್ಗೆ ಗೊತ್ತಿತ್ತು, ಇವ್ರು ಮಧ್ಯಾಹ್ನ ಲೈವ್ ಇರ್ತದೆ ಅಂತ. ಅದೇ ಥರ ನಮಗೆ ಯಾವಾಗ ಟೈಮಿಂಗ್ಸ್ ಫಿಕ್ಸ್ ಮಾಡ್ತೀವಿ ಆವಾಗ ನಮ್ಮ ಲೈವ್ಗೋಸ್ಕರ ಅವ್ರು ಕಾಯ್ತಾರೆ, ಇವ್ರು ಲೈವ್ ಇರ್ತದೆ ಅಂತ. ನೀವು ಇಷ್ಟ ಬಂದಂಗೆ, ನಮಗೆ ಟೈಮ್ ಇಲ್ಲ, ನಮಗೆ ಇಷ್ಟ ಬಂದಂಗೆ ಆ ಟೈಮ್ ಮಾಡೋಕ್ಕಾಗೋದಿಲ್ಲ ಅಂದರೆ ನಮಗೆ ಸ್ವಲ್ಪ ವಾಚ್ ಅವರ್ಗೆ ಮಾಡೋದು ಕಷ್ಟ ಆಗುತ್ತೆ. ನಿಮಗೆ ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇತ್ತು, ವಾಚ್ ಅವರ್ ನಾವು ಕಂಪ್ಲೀಟ್ ಮಾಡಲೇಬೇಕು ಅಂದರೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ರಿ. ಒಂದು ದಿನಕ್ಕೆ 3 ಸಲ ಲೈವ್ ಮಾಡಿ, ಖಂಡಿತ ಆಗುತ್ತೆ ಈ ಚಾನಲ್. ಇವಾಗ ನಾನೇ ಮಾಡಿ ತೋರಿಸಿದ್ದೀನಿ. 10 ವಾರದ ಮೇಲೆ 2 ದಿನಕ್ಕಾಯಿತು ಕರೆಕ್ಟಾಗಿ. 10 ವಾರ ಸಂಡೇ ನಾನು ಲೆಕ್ಕ ಹಾಕ್ಕೊಂಡೆ. 10 ವಾರದ ಮೇಲೆ 2 ದಿನಕ್ಕೆ ಕರೆಕ್ಟಾಗಿ ವಾಚ್ ಅವರ್ ಕಂಪ್ಲೀಟ್, 4,000 ಫುಲ್ ಕಂಪ್ಲೀಟ್. ಅದೇ ಥರ ನೀವು ಫಾಲೋ ಮಾಡಿ. ಯಾರಿಗಾದ್ರೂ ವಾಚ್ ಅವ್ರಿಗೆ ಆಗಿಲ್ಲ ಅಂತ ಯೋಚನೆ ಮಾಡ್ತಿರಲ್ವ, ಒಬ್ಬೊಬ್ಬರಿಗೆ ವಾಚ್ ಅವ್ರಿಗೆ ಆಗುತ್ತೆ, ಒಬ್ಬೊಬ್ಬರಿಗೆ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ. ನನಗೆ ಸಬ್ಸ್ಕ್ರೈಬರ್ ಕಡಿಮೆ ಆದರೂ ವಾಚ್ ಅವರ್ ಬೇಗ ಬಂತು. 2.5 ತಿಂಗಳಿಗೆ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು.
ಇನ್ನು 15 ದಿವಸ ತಗತ್ತು ಇದು ಮೋನೋ ಅಪ್ಲೈ ಇದಾಗಬೇಕಾದ್ರೆ ಇದು ಸಬ್ಸ್ಕ್ರೈಬರ್ ಆಗಬೇಕಾದ್ರೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಆ ಸಬ್ಸ್ಕ್ರೈಬರ್ಗೋಸ್ಕರ. ಪ್ರತಿ ಲೈವ್ಗೆ ಹೋಗೋದು, ಪ್ರತಿ ಲೈವ್ಗೆ ಹೋಗಿ ನನ್ನ ಚಾನಲ್ ಕನೆಕ್ಟ್ ಆಗಿ ಇದೇ ಆಗೈತಾಯಿತ್ತು. ಲೆಸ್ ಆಗಿ ಹೋಗ್ತಾಯಿತ್ತು. ಅಯ್ಯೋ ತಲೆ ಕೆಟ್ಟೋಗಿದೆ, ಈ ಚಾನಲ್ ಆಗೋದೇ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಈ ಚಾನಲೇ ಆಗೋದಿಲ್ಲ ಬಿಡು, ಯಾತಕ್ಕೆ ಸುಮ್ಮನೆ ತಲೆನೋವು ಇದೆಲ್ಲ ಸುಮ್ಮನೆ ಇದ್ದುಬಿಟ್ರೆ ವಾಸಿ ಅಲ್ವಾ ಅಂದ್ಕೊಂಡು. ಅದು ಹೆಂಗೋ ನಾನು ಯಾವಾಗ ಸ್ಟಾಪ್ ಮಾಡಿದೆ, ನಾನು ರಿಟರ್ನ್ ಮಾಡೋದು ನಾನು ಸ್ಟಾಪ್ ಮಾಡಿದೆ, ಆವಾಗ ಸಬ್ಸ್ಕ್ರೈಬರ್ ಉಳ್ಕಟ್ಟು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ನೀವು ಹಾಗೇ ಕರೆಕ್ಟಾಗಿ 24 hours ಆದಮೇಲೆ ರಿಟರ್ನ್ ಮಾಡಿ ದಯವಿಟ್ಟು. 24 hours ಒಳಗಡೆ ಯಾರಿಗೂ ರಿಟರ್ನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಿಗಾರ ರಿಟರ್ನ್ ಮಾಡ್ತು ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ ಹೊರ್ಟೋಯ್ತಾರೆ. ಅಂದರೆ ಅದು ಸಬ್ಗೆ ಸಬ್ ಕೊಟ್ಟಂಗೆ ಆಗುತ್ತೆ, ಅದು ಜೆನ್ಯೂನ್ ಸಬ್ಸ್ಕ್ರೈಬರ್ ಆಗೋದಿಲ್ಲ. ಅಂದರೆ ಇಲ್ಲಿ ನಾವು ವ್ಯವಹಾರ ಮಾಡ್ದಂಗೆ ಆಗುತ್ತೆ. ಅಂದರೆ ನೀವು ನಮ್ಮ ಮನೆಗೆ ಬನ್ನಿ, ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಇದಾಯ್ತದಲ್ಲ. ಆಮೇಲೆ ಇದು ಅಷ್ಟೇ, ಇನ್ನೊಂದು ವಿಷಯ ಹೇಳಬೇಕು. ಯಾರಾದರೂ ವೀಡಿಯೋಗೆ ಕಮೆಂಟ್ ಹಾಕಬೇಕಾದ್ರೆ ದಯವಿಟ್ಟು ರಿಟರ್ನ್ ಮಾಡಿ. ಆಮೇಲೆ ಅದು ರಿಟರ್ನ್ ಮಾಡಿ ಅಂತ ಕಮೆಂಟ್ ಹಾಕಿರ್ತಾರೆ, ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಅಂದರೆ ಅದು ಕೌಂಟ್ ಮಾಡೋದಿಲ್ಲ, ಯೂಟ್ಯೂಬ್ ಕೌಂಟ್ ಮಾಡೋದಿಲ್ಲ. ನಾವು ನಿಮಗೆ ಸಬ್ ಮಾಡಿದ್ದೀವಿ, ನೀವು ನಮಗೆ ಸಬ್ ಮಾಡಿ, ಅದು ಕೌಂಟ್ ಆಗೋದಿಲ್ಲ. ಅದು ಲೆಸ್ ಮಾಡ್ತಾರೆ. ರಿಟರ್ನ್ ಮಾಡಿ ಅನ್ನೋದು ಲೆಸ್ ಮಾಡ್ತಾರೆ. ಆಮೇಲೆ ನಂಬರ್ ಹಾಕೋದು 601 602 ಸಬ್ ಮಾಡಿದ್ದೀನಿ, ಪ್ಲೀಸ್ ರಿಟರ್ನ್. ದಯವಿಟ್ಟು ನಂಬರ್ ಹಾಕೋಕ್ಕೆ ಹೋಗಬೇಡಿ, ಅದು ಲೆಸ್ ಆಗುತ್ತೆ. ನಿಮಗೆ ಲೆಸ್ ಆಗೋದು ಹಾಕ್ತಾರಲ್ಲ ಅವ್ರಿಗೆ ತೆಗ್ದಾಕ್ತಾರೆ. ನೀವು ಯಾರಿಗೆ, ಏಕೆಂದರೆ ಅವ್ರು ಹಾಕಿರ್ತಾರೆ, ನೀವು ಹಾಕ್ಬಿಟ್ಟು ಬಂದಿರ್ತೀರ, ಅವ್ರು ಬಂದು ನಿಮ್ಮ ಚಾನಲ್ ಕನೆಕ್ಟ್ ಆಗ್ತಾರೆ, ಇಬ್ಬರಿಗೂ ಲೆಸ್ ಆಗುತ್ತೆ. ಇದು ಸಬ್ಗೆ ಸಬ್ ಕೊಟ್ಟಿರೋದು. ಅಂದರೆ ನೀವು ಅವ್ರ ಚಾನಲ್ಗೆ ಹೋಗಿದ್ದೀರಾ, ಅವ್ರು ನಿಮ್ಮ ಚಾನಲ್ಗೆ ಬಂದವ್ರೆ. ಇದು ಜೆನ್ಯೂನ್ ಸಬ್ಸ್ಕ್ರೈಬರ್ ಅಲ್ಲ, ಇದು ಫೇಕ್ ಅಂತ ಕನ್ಸಿಡರ್ ಅದೇ ಕೌಂಟ್ ಮಾಡ್ತಾರೆ ಅದನ್ನು. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ, ವಿಡಿಯೋ ಯಾವ ಥರ ಇತ್ತು, ಇಲ್ಲಾಂದರೆ ನಿಮಗೆ ವಿಡಿಯೋ ನೋಡೋಕ್ಕಾಗಿಲ್ವ, ಏನೋ ಒಂದು ಸೂಪರು, ಏನೋ ಒಂದು ಹಾರ್ಟ್ ಕೊಡೋದು, ಒಂದು ಹೂ ಕೊಡೋದು, ಏನಾದರೂ ಒಂದು ಸಿಂಬಲ್ ಹಾಕಿ. ಅದು ಬಿಟ್ಟು ಬೇರೆ ಯಾವ ಕಮೆಂಟು ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಸಬ್ ರಿಟರ್ನ್ ಮಾಡಿ ನಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿದ್ದೀನಿ, ನಿಮ್ಮ ಚಾನಲ್ಗೆ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಬನ್ನಿ, ನನ್ನ ಚಾನಲ್ ಕನೆಕ್ಟ್ ಆಗಿ ಅಂದರೆ ಯೂಟ್ಯೂಬರ್ ಪ್ರತಿಯೊಂದು ನೋಡ್ತಾರೆ. ಪ್ರತಿಯೊಂದು ನೋಡಿ ನೀವೇನಾದರೂ ಆ ಥರ ಕಮೆಂಟ್ ಹಾಕಿದರೆ ಇಬ್ರಿಗೂ ಲೆಸ್ ಆಗುತ್ತೆ, ಇಬ್ಬರು ಸಬ್ಬು ಉಳಿಯೋದಿಲ್ಲ. ದಯವಿಟ್ಟು ಅದರ ಕಮೆಂಟೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಕಮೆಂಟ್ ಹಾಕಿ, ಒಂದು ಸೂಪರ್ ಅಂತ ಹಾಕಿರಿ. ಇಲ್ಲ ವಿಡಿಯೋ ಪೂರ್ತಿ ಅದನ್ನು ನೀವು ನೋಡಿದ್ರೆ ಆ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ, ಆ ವಿಡಿಯೋ ಯಾವ ಥರ ಇತ್ತು ಆ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಆವಾಗ ಸಬ್ಬು ಉಳಿತದೆ. ಅದು ಜೆನ್ಯೂನಾಗಿ ನೀವು ಸಬ್ಸ್ಕ್ರೈಬರ್ ಮಾಡಿದ್ದೀರಾ ಅಂತ ಸಬ್ಬು ಉಳಿಸ್ತಾರೆ ಯೂಟ್ಯೂಬ್ ಕಡೆಯಿಂದ. ನೀವೇನಾರು ಆ ಥರ ಕಮೆಂಟ್ ಹಾಕ್ತು ಅಂದರೆ ಇಬ್ರಿಗೂ ಲೆಸ್ ಆಗುತ್ತೆ, ಕೊಟ್ಟವ್ರಿಗೂ ಲೆಸ್ ಆಗುತ್ತೆ, ಈಸ್ಕೊಂಡವ್ರಿಗೂ ಲೆಸ್ ಆಗುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೂ. ಅಷ್ಟೇ, ಇನ್ನೇನು ನಮ್ಗೆ ಗೊತ್ತಿರೋದೆಲ್ಲ ನಾನು ಹೇಳಿದ್ದೀನಿ. ದಯವಿಟ್ಟು ಯಾರೆಲ್ಲ ವಾಚ್ ಅವರ್ ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಈ ವಿಡಿಯೋ ನೋಡಿ ನಾನು ಯಾವ ಥರ ಮಾಡ್ಕೊಂಡು ಬಂದೆ. ದಯವಿಟ್ಟು ನೀವು ಅದನ್ನ ಫಾಲೋ ಮಾಡಿ. ಖಂಡಿತ ನಿಮಗೆ 3 ತಿಂಗಳಲ್ಲಾಗುತ್ತೆ. 3 ತಿಂಗಳು ವಾಚ್ ಅವರ್ ಕಂಪ್ಲೀಟ್ ಮಾಡ್ತೀರಾ. 3 ತಿಂಗಳಿಗೆ ಮಾಡಲಿಲ್ಲ ಅಂದ್ರೂ ಅಕಸ್ಮಾತ್ ಏನಾರು ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಯಾವ್ದಾರು ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಎಷ್ಟು ಬೇಗ ಬರ್ತಾರೆ ಗೊತ್ತಾ ಸಬ್ಸ್ಕ್ರೈಬರು, ಎಷ್ಟು ಬೇಗ ವಾಚ್ ಅವರ್ ಕೌಂಟ್ ಆಗುತ್ತೆ ಗೊತ್ತಾ, ತುಂಬ ಬೇಗ ವಾಚ್ ಅವರ್ ಕೌಂಟ್ ಆಗುತ್ತೆ, ಸಬ್ಸ್ಕ್ರೈಬರು ಬಂದುಬಿಡ್ತಾರೆ. ಯಾಕೆಂದರೆ ನೀವು ವೈರಲ್ ಆಯಿತು ಅಂದರೆ, ನಮ್ಮ ವಿಡಿಯೋ ವೈರಲ್ ಆಯಿತು ಅಂದರೆ ಅವಾಗ ಜನಕ್ಕೆ ಇಷ್ಟ ಆಯಿತು ಅಂದರೆ ಸಬ್ ಮಾಡಿಬಿಡ್ತಾರೆ. ಅಲ್ಲಿ ಸಬ್ಬಿಗೆ ಒಂದು ಲೆಸ್ ಆಗೋದಿಲ್ಲ ಗೊತ್ತಾ, ನಮಗೆ ಒಂದು ಲೆಸ್ ಆಗೋದಿಲ್ಲ. ಯಾಕೆಂದರೆ ಆ ವೀಡಿಯೋ ನೋಡಿ ನಾವು ವೈರಲ್ ಆಯಿತು ಅಂದರೆ ಆ ವೀಡಿಯೋ ನೋಡಿ ನಮ್ಗೆ ಸಬ್ ಮಾಡಿರೋದು. ಅವಾಗ ನಮಗೆ ಇದಾಗೋದಿಲ್ಲ, ಲೆಸ್ ಆಗೋದಿಲ್ಲ. ಅದು ಏನಾದರೂ ಚಾನಲ್ ಹೋಗಿ ನಾವು ಈ ಥರ ಮಾತಾಡ್ಕೊಂಡು ಸಬ್ ಮಾಡ್ಕೊತೀವಲ್ಲ, ಅದು ಹೊರಟೋಗುತ್ತೆ. ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮಿಂಗ್ಸ್ ನೋಡಿರಿ ನೀವು, ಯಾವ ಟೈಮಿಗೆ ಅವ್ರು ಸಬ್ ಮಾಡವ್ರೆ ಆ ಟೈಮ್ ಬಿಟ್ಟು ಬೇಕಾದ್ರೆ ಒಂದು ದಿವಸ ಅಲ್ಲ 2 ದಿನ ಲೇಟಾಗಿ ಕೊಡ್ರಿ, ಎಲ್ಲೂ ಹೋಗೋದಿಲ್ಲ. ಕರೆಕ್ಟಾಗಿ ಆ ಸಬ್ ಉಳಿಯುತ್ತದೆ. ಒಂದು ಸಲ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ವಿಷಯ, ಯಾರಾದ್ರೂ ಮೋನಾಗಿ ಅಪ್ಲೈ ಮಾಡೋರು ಯಾರಾದರೂ ಇದ್ದರೆ, ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಚಾನಲ್ ಚೆಕ್ ಮಾಡೋದು, ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು, ಅಪ್ಲೈ ಮಾಡೋದು, ಆಮೇಲೆ ಏನಾದ್ರು ಕಾಪಿ ರೈಟ್ ಬಂದಿರೋದು, ಚಾನಲ್ ಏನಾದ್ರು ಪ್ರಾಬ್ಲಮ್ ಆಗಿರೋದು, ಅದೇನಾದರೂ ನಿಮಗೆ ಗೊತ್ತಾಗಿಲ್ಲ, ನಮಗೆ ಯಾರ ಹತ್ರ ಚೆಕ್ ಮಾಡಿಸೋದು ಅಂತ ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಚಾನಲಲ್ಲಿ ನಂಬರ್ ಇದೆ, ಆ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಆಗ್ತು ಅಂದರೆ ನನ್ನ ಮಗಳು ರಿಪ್ಲೈ ಮಾಡ್ತಾಳೆ. ನಿಮ್ಗೆ ಏನು ಹೆಲ್ಪ್ ಬೇಕು ಅದನ್ನು ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಅದಕ್ಕೆ ಅಂತ ಸ್ವಲ್ಪ ಫೀಸ್ ಇಸ್ಕೋತೀವಿ. ಯಾಕೆಂದರೆ ಇಲ್ಲಿ ಟೈಮು ಮುಖ್ಯ. ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಹತ್ರ ನನ್ನ ಮಗಳು ಇದು ಮಾಡ್ತಾಳೆ.
ಅದಕ್ಕೆ ಅಂತ ಫೀಸ್ ಇಸ್ಕೋತೀವಿ. ನಿಮ್ಗೆ ಇಷ್ಟ ಇತ್ತು ಅಂದರೆ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತು ಅಂದರೆ ನನ್ನ ಮಗಳು ನಿಮಗೆ ಹೆಲ್ಪ್ ಮಾಡ್ತಾಳೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಬಾಯ್ ಬಾಯ್.